ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಟೈಮ್ ಆಗಿದೆ ಮಧ್ಯಾಹ್ನ 12:30 ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಸ್ಕೂಲಿಗೆ ಹೊರಟಿದ್ದೀನಿ. ಯಾಕೆಂದರೆ ಇವತ್ತು ಸಾನು ಸ್ಕೂಲಲ್ಲಿ ಆನ್ಯುವಲ್ ಡೇ ಇದೆ, ಅದಕ್ಕೋಸ್ಕರ ಬೇಗ ರೆಡಿ ಆಗಿದ್ದೀನಿ. ಟೈಮ್ ಆಗೋಯ್ತು, ಎಲ್ಲರೂ ಹೋಗಿದ್ದಾರೆ, ನಾನು ಕೂಡ ಹೋಗಬೇಕು. ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಇವತ್ತು ಸಾನು ಅವ್ರ ಸ್ಕೂಲಲ್ಲಿ ಶಾರದಾ ಪೂಜೆ ಇದೆ, ಹಾಗೆ ನಾಳೆ ಆನ್ಯುವಲ್ ಡೇ ಇದೆ. ಅದಕ್ಕೋಸ್ಕರ ಸ್ಕೂಲಿಗೆ ಹೋಗ್ತಿದ್ದೀನಿ. ಅವರೆಲ್ಲ ಬೆಳಗ್ಗೆನೇ ಹೋದರು. ಮಕ್ಕಳಿಗೆಲ್ಲ ಬೆಳಗ್ಗೆ 8:30ಗೆ ಬರೋಕ್ಕೆ ಹೇಳಿದರು. ಬೆಳಗ್ಗೆನೇ ಮೊದಲು ಶಾರದಾ ಪೂಜೆ ಹಾಗೆ ಶಂಖಾಭಿಷೇಕ ಎಲ್ಲ ಇದೆ, ಅದಕ್ಕೋಸ್ಕರ ಅವ್ರು ಮುಂದೆ ಹೋಗಿದ್ದಾರೆ. ನಾನಿವಾಗ ಹೋಗ್ತಾಯಿದ್ದೀನಿ. ಆ ಪೇರೆಂಟ್ಸ್ ಕೂಡ ಶಂಖಾಭಿಷೇಕ ಮಾಡಿಸ್ಬೇಕು ಅಂತ ಅಂದರೆ ಮುಂಚೆನೇ ಬರ್ಸೋಕ್ಕೆ ಕೂಡ ಹೇಳಿದರು, ಅದನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಬನ್ನಿ ಹೋಗೋಣ ಯಾವ ರೀತಿಯಾಗೆಲ್ಲ ಮಾಡಿದ್ದಾರೆ ಅಂತ. ನೋಡಿ, ಇದೆ ಸಾನು ಸ್ಕೂಲು. ಹಾಗೆ ಫ್ರೆಂಡ್ಸ್, ಇಲ್ಲಿ ಇವತ್ತು ಎಲ್ಲ ಪೇರೆಂಟ್ಸಿಗೂ ಊಟದ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಆ ಕಡೆ ಸೈಡಲ್ಲಿ ಶಾಮಿಯಾನೆಲ್ಲ ಹಾಕಿದ್ದಾರಲ್ವ ಅಲ್ಲಿ. ಹಾಗೆ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕ್ದಾಗಿನ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಮಾಡಿದರು. ಹಾಗೆ ಇಲ್ಲಿ ಬಾಳೆ ದಿಂಡಲ್ಲಿ ಮಾಡಿರ್ತಾರಲ್ಲ ಮಂಟಪ, ಅದರಲ್ಲಿ ಗಣಪತಿನ ಮಾಡಿಬಿಟ್ಟು ಕೂರಿಸಿದ್ರು. ಪ್ರತಿ ವರ್ಷ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಆನ್ಯುವಲ್ ಡೇ ಎಲ್ಲ. ನಾಳೆ ಕೂಡ ಎಲ್ಲ ಫಂಕ್ಷನ್ಸ್ ಇರುತ್ತೆ. ಇವಾಗ ಸ್ಟೇಜ್ ಹತ್ರ ಹೋಗ್ಬಿಟ್ಟು ಯಾವ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದಾರೆ ಅಂತ ನೋಡೋಣ ಅಂತ ಹೋಗ್ತಿದ್ದೀನಿ. ಶಾರದಾ ಪೂಜೆ ಮುಗ್ದಿದೆ, ಹಾಗೆ ಗುರುಪಾದ ಪೂಜೆ ಅವೆಲ್ಲ ಮುಗ್ದಿದೆ. ಇವಾಗ ಈ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಆದಮೇಲೆ ಶಂಖಾಭಿಷೇಕ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಪೇರೆಂಟ್ಸ್ಗಳೆಲ್ಲ ಆ ಕಡೆ ಫುಲ್ ಕ್ಯೂವಲ್ಲಿ ನಿಂತಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ದಾರಲ್ಲ, ಇವತ್ತು ಒಂದೆರಡು ಏನೋ ಡ್ಯಾನ್ಸ್ ಮಾಡಿದ್ರು. ಅವ್ರನ್ನ ಬೇರೆ ಕಡೆಯಿಂದ ಕರೆಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ರು ಡ್ಯಾನ್ಸು. ಹುಬ್ಳಿ ಮಕ್ಕಳು ಇದ್ದಾರೆ, ಇನ್ನೊಂದು ಯಾವುದೋ ಊರು ಹೇಳಿದ್ರು, ಅದು ಮರ್ತುಬಿಟ್ಟಿದ್ದೀನಿ ಹೆಸರು. ಆ ಊರ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್ ಡ್ಯಾನ್ಸ್ನ. ನಮ್ಮ ಮಕ್ಕಳದ್ದೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ನಾಳೆ ಇದೆ. ಈ ಡ್ಯಾನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಪ್ರೈಸ್ ಕೊಡ್ತಾಯಿದ್ರು. ಅದೆಲ್ಲ ಮುಗಿದ ಮೇಲೆ ಶಂಖಾಭಿಷೇಕ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಹೊಸಬ್ರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವಾಗ ಶಂಖಾಭಿಷೇಕ ಮಾಡ್ತಾ ಇದ್ದಾರೆ. ಮತ್ತು ಅವೆಲ್ಲ ಮಾಡಿದ್ಮೇಲೆ ಆಮೇಲೆ ಪೇರೆಂಟ್ಸ್ ಕಡೆಯಿಂದ ಮಾಡಿಸ್ತಾರೆ. ನನ್ನ ಜೊತೆ ಶೇರ್ ಮಾಡ್ತೀನಿ. ಯಕ್ಷ್ಮಯ ಪರಿಭುಜ ನಮಸ್ತೆ ಅಸ್ತಾಯುಧಾಜಾನ ತದಾಯ ದುಷ್ಕರೇ. ಫ್ರೆಂಡ್ಸ್, ಇವಾಗ ಮಕ್ಕಳ ಕಡೆಯಿಂದ ಶಂಖಾಭಿಷೇಕ ಮಾಡಿಸ್ತಿದ್ದಾರೆ. 5th ಇಂದ 10th ವರೆಗೂ ಮಕ್ಕಳ ಹತ್ರ ಕೂಡ ಅಲ್ಲಿ ಸ್ಟೇಜ್ ಹತ್ರ ಬರೋಕ್ಕೆ ಹೇಳ್ಬಿಟ್ಟು ಅಲ್ಲಿ ನೋಡಿ ಸಾನು ಕೂಡ ಅಲ್ಲಿ ಹೋಗಿದ್ದಾಳೆ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಅಲ್ಲಿಂದ ವಿಡಿಯೋ ಮಾಡ್ತಿದ್ದೀನಿ. ಅಲ್ಲಿ ದೂರ ಆಗ್ತಿತ್ತು, ಕಾಣಿಸ್ತಿಲ್ಲ ಅಂತ. ಎಲ್ಲ ಮಕ್ಕಳ ಹತ್ರ ಕೂಡ ಶಂಖಾಭಿಷೇಕ ಮಾಡಿಸಿದ್ರು. ಫ್ರೆಂಡ್ಸ್, ಇವಾಗ ನಾವು ಊಟದ ಹತ್ರ ಹೋಗೋಣ ಅಂತ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವರೆಲ್ಲ ಸಾನು ಫ್ರೆಂಡ್ಸು. ನಾನು ಅವ್ರ ಜೊತೆಗೇ ಊಟ ಮಾಡಿದೆ. ಅಲ್ಲಿ ಶಂಖಾಭಿಷೇಕ ಎಲ್ಲ ಮಾಡಿ ಬಂದರು. ಆಮೇಲೆ ಊಟಕ್ಕಂತ ಹೋಗಿದ್ದೀವಿ. ಫ್ರೆಂಡ್ಸ್, ಇವರು ನನ್ನ ಫ್ರೆಂಡು ಅಶ್ವಿನಿ ಅಂತ. ಅವಳು ಕೂಡ ಸಿಕ್ಕಳು. ಅವರೆಲ್ಲ ಶಂಖಾಭಿಷೇಕ ಮಾಡಿ ಬಂದರು. ಲೇಟ್ ಆಯಿತು. ಇವಾಗ ಊಟ ಮಾಡ್ಕೊಂಬಂದರು ಅವರು ಕೂಡ. ಹಾಗೆ ನಾನು ಅವ್ರ ಮಗನಿಗೆ ಕಾಡಿಸ್ತಾ ಇದ್ದೆ. ಹಾಗೆ ನಾವು ಸಂಜೆ ವೈಕುಂಠ ಏಕಾದಶಿ ಇರೋದ್ರಿಂದ ದೇವಸ್ಥಾನಕ್ಕೆ ಬಂದಿದ್ವಿ. ಆ ಉಯ್ಯಾಲೆ ಒಳಗಡೆ ದೇವ್ರನ್ನ ಇಟ್ಟಿರ್ತಾರೆ, ಇವಾಗ ತೋರಿಸ್ತೀನಲ್ಲ ಅಲ್ಲಿ, ಅದನ್ನು ತೆಗ್ದುಬಿಟ್ಟಿದ್ರು. ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗೋದು ಲೇಟ್ ಆಗಿತ್ತು, ಬೆಳಗ್ಗೆ ಹೋಗಿರಲಿಲ್ಲ, ಸಂಜೆ ಹೋಗಿದ್ವಿ. ಹಾಗಾಗಿ ಸದ್ಯ ದೇವಸ್ಥಾನ ಬಾಗಿಲು ಹಾಕಿರಲಿಲ್ಲ, ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬಂದ್ವಿ. ಅಲ್ಲೂ ಕೂಡ ಚೆನ್ನಾಗಿ ಮಾಡಿದರು, ಹೂವೆಲ್ಲ ಹಾಕಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಟೈಮ್ ಆಗಿದೆ ಮಧ್ಯಾಹ್ನ 12:30 ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸಾನು ಸ್ಕೂಲಿಗೆ ಹೊರಟಿದ್ದೀನಿ, ಯಾಕಂದರೆ ಸಾನು ಸ್ಕೂಲಲ್ಲಿ ಆನ್ಯುವಲ್ ಡೇ ಇದೆ, ಅದಕ್ಕೋಸ್ಕರ ಇವತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಬಾಡಿಗೆ ಡ್ರೆಸ್ ಹೇಳಿದ್ದಾರೆ, ಅಲ್ಲೇ ಹೇಳಿದ್ದಾರೆ, ಅದಕ್ಕೋಸ್ಕರ ಹೋಗಿ ಬೇಗ ತೊಗೋಬೇಕು. ಆಮೇಲೆ ರೆಡಿ ಮೇಕಪ್ ಕೂಡ ಅವರೇ ಮಾಡ್ತಾರೆ. ಹೇರ್ ಸ್ಟೈಲು ಒಂದು ನಾವು ಹಾಕಬೇಕು, ಹೇರ್ ಸ್ಟೈಲ್ ಒಂದು ನಾವು ಹಾಕಬೇಕು. ಇವಾಗ ಹೊರಟಿದ್ದೀವಿ, ಬನ್ನಿ ಹೊರಡೋಣ. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಮೊದಲು ಹೋಗಿ ಡ್ರೆಸ್ ಇಸ್ಕೊಂಬಿಡೋಣ ಅಂತ ಹೋಗಿ ಡ್ರೆಸ್ ಇಸ್ಕೊಂಡು ಮನೆಗೆ ಹೋಗಿ ತೊಗೊಂಡೋಗ್ಬಿಡೋಣ ಅಂತ. ಫ್ರೆಂಡ್ಸ್, ಇಲ್ಲಿ ಭಾಷಣ ಮಾಡ್ತಾಯಿದ್ದಾರೆ, ಇನ್ನು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಏನು ಸ್ಟಾರ್ಟ್ ಆಗಿಲ್ಲ.
ನಾವು ಡ್ರೆಸ್ ತೊಗೊಂಡು ಹೋಗಿ ಮನೆಗೆ ಹೋಗಿ ಡ್ರೆಸ್ಸು ಮತ್ತು ಎಲ್ಲ ಹೇರ್ ಸ್ಟೈಲ್ ಹಾಕ್ಸ್ಕೊಂಬಂದಿದ್ವಿ. ಮೇಕಪ್ ಅವರೇ ಮಾಡ್ತಾರೆ, ಅದಕ್ಕೋಸ್ಕರ ಮೇಕಪ್ ಏನು ಮಾಡಿಲ್ಲ. ಸಾನು ಅವ್ರ ಫ್ರೆಂಡ್ಸ್ ಜೊತೆಗೆ ಹೋದ್ಲು, ನಾನು ಇಲ್ಲಿ ಕೂತ್ಕೊಂಡಿದ್ದೆ. ಇನ್ನೇನು ಭಾಷಣ ಮುಗಿಯೋಕ್ಕೆ ಬಂದಿದ್ದೆ, ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಸಾನು ಏನು ಮಾಡ್ತಿದ್ದಾಳೆ ನೋಡೋಣ ಅಂತ ಹೋದೆ. ಅಲ್ಲಿ ಮೇಕಪ್ ಮಾಡ್ತಾಯಿದ್ರು. ಡ್ರೆಸ್ಸು ಮತ್ತು ಸೆಟ್ಟು ಬಾಡಿಗೆದೆ ಎಲ್ಲ ಹೇಳಿದರು, ಅಲ್ಲೇ ತೊಗೊಂಡಿದ್ವಿ. ಈ ಕಡೆ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಯಿತು. ಮೊದಲು ವೈಗಿರಿ ನಂದಿನಿ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ನೋಡಿ ಫ್ರೆಂಡ್ಸ್, ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಕಲರ್ ಫ್ರಾಕಲ್ಲಿ ಚೆನ್ನಾಗಿ ಕಾಣ್ತಿದ್ದಾರೆ. ಹಾಗೆ ಫ್ರೆಂಡ್ಸ್, ನಾನು ಹಾಡನ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ. ಮ್ಯೂಸಿಕ್ ಎಲ್ಲ ಹಾಕೋ ಹಾಗಿಲ್ಲ, ಅದಕ್ಕೋಸ್ಕರ ಹಾಡು ಹಾಕೋಗಿಲ್ಲ, ಕಾಪಿರೈಟ್ ಬರುತ್ತೆ. ಅದಕ್ಕೋಸ್ಕರ ಎಲ್ಲ ಸಾಂಗ್ಸ್ನ ಮ್ಯೂಟ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ತುಂಬ ಎಲ್ಲ ಫಂಕ್ಷನ್ ಎಲ್ಲ ಡ್ಯಾನ್ಸು ಅಷ್ಟೇ ಕೊನೆವರೆಗೂ ಚೆನ್ನಾಗಿತ್ತು. ಎಲ್ಲ ಡ್ಯಾನ್ಸ್ ಕೂಡ ಇಷ್ಟ ಆಯಿತು ನನಗೆ. ಫ್ರೆಂಡ್ಸ್, ಅದಾದಮೇಲೆ ಸಾನು ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಸಾನು ನೋಡಿ ಮಧ್ಯೆ ಇದ್ದಾಳೆ. ಮಿಸ್ ಎಲ್ಲ ಮಕ್ಕಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟಿದ್ರು. ಎಲ್ಲ ಮಕ್ಕಳು ಕೂಡ ಡ್ಯಾನ್ಸ್ನ ಚೆನ್ನಾಗಿ ಮಾಡಿದ್ರು. ಸಾನು ಕೂಡ ಡ್ಯಾನ್ಸ್ನ ಚೆನ್ನಾಗಿ ಮಾಡಿದ್ಲು. ನೋಡಿ ಮಧ್ಯೆ ಇದ್ದಾಳೆ. ಫ್ರೆಂಡ್ಸ್, ಹಾಗೆ ಹೊಸಬ್ರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಮೊದಲು ನೀವೇ ನನ್ನ ವಿಡಿಯೋನ ನೋಡ್ಬೋದು. ಫ್ರೆಂಡ್ಸ್, ಸಾನು ಅವ್ರ ಡ್ಯಾನ್ಸು ಕಾಂತಾರ ಮೂವಿದು ಗೊತ್ತಿಲ್ಲ ಶಿವನೇ ಸಾಂಗ್ಸ್ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಗಂಟೆಗೇ ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಯಿತು. ಫ್ರೆಂಡ್ಸ್, ನಾವು ಕೂಡ ಕೊನೆವರೆಗೂ ಇದ್ದು ಎಲ್ಲ ಪ್ರೋಗ್ರಾಮ್ನ ನೋಡಿಕೊಂಡು ಬಂದ್ವಿ. ಫ್ರೆಂಡ್ಸ್, ನಾವು ಸಾನು ಡ್ಯಾನ್ಸ್ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ, ಯಾಕಂದರೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ಕೊಂಬಂದ್ಬಿಡೋಣ, ಇನ್ನೂ ಡ್ಯಾನ್ಸ್ ಮುಗಿಯೋದು ಲೇಟ್ ಆಗುತ್ತೆ ಅಂತ ಡ್ಯಾನ್ಸ್ನ ಮುಗಿಸ್ಕೊಂಡು ನಾವು ಮನೆಗೆ ಹೋಗಿದ್ವಿ. ಮನೆಗೆ ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು, ಹಾಗೆ ಅದು ಬಾಡಿಗೆ ಡ್ರೆಸ್ ಕೊಡಬೇಕಿತ್ತಲ್ವ ಸೆಟ್ಟೆಲ್ಲ, ಹಾಗೆ ತೊಗೊಂಬಂದ್ಬಿಟ್ವಿ ಕೊಟ್ಟೋಗ್ಬಿಡೋಣ ಅಂತ. ನೋಡಿ ಇವಾಗ ಲೈಟಿಂಗ್ಸ್ ಹಾಕಿದಾರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಫ್ರೆಂಡ್ಸ್, ನನಗಂತೂ ಈ ಹಾಡು ಮಾಡಿಸಿದ್ರಲ್ವ ಅದು ತುಂಬ ಇಷ್ಟ ಆಯಿತು. ಆಪ್ರೇಷನ್ ಸಿಂಧೂರ ಅಂತ ಇದಾಗಿತ್ತಲ್ವ, ಅದು ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮಾಡಿದರು ಮಕ್ಕಳೆಲ್ಲ. ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇದು. ನೋಡಿ ಫ್ರೆಂಡ್ಸ್, ಹೊರಗಡೆ ಎಲ್ಲ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಹಾಗೆ ಇದು ನನ್ನ ಫ್ರೆಂಡ್ ತೋರಿಸಿದ್ನಲ್ಲ, ಅವ್ರ ಮಗ ಇದ್ದಾನೆ ಇದರಲ್ಲಿ, ರಿಷಿ, ಅವನು ಕೂಡ ಡ್ಯಾನ್ಸ್ ಮಾಡ್ತಿದ್ದಾನೆ ನೋಡಿ ಅಲ್ಲಿ. ಈ ಡ್ರೆಸ್ಸು ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಬಾಡಿಗೆ ಡ್ರೆಸ್ಗಳನ್ನೇ ತರಿಸಿದ್ದಾರೆ. ಮೇಕಪ್ಗೂ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಒಂದು ಲೆಕ್ಕದಲ್ಲಿ ಚೆನ್ನಾಗಿ ಫ್ರೆಂಡ್ಸ್ ಆ ಥರ. ಸುಮ್ಮನೆ ಡ್ಯಾನ್ಸಿನ ಡ್ರೆಸ್ ಯೂಸೇ ಮಾಡೋದಿಲ್ಲ, ಒಂದು ಸಲ ಹಾಕ್ಕೊಂಡು ಇದು ಮಾಡಿಬಿಡ್ತಾರೆ. ಬಾಡಿಗೆ ತರಿಸಿದ್ರೆ ಬೆಸ್ಟ್ ಅನಿಸುತ್ತೆ ಫ್ರೆಂಡ್ಸ್. ಈ ಸಾಂಗು ಅಷ್ಟೇ ಎಲ್ಲಮ್ಮಂದು ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಚೆನ್ನಾಗಿ ಮಾಡಿದ್ರು, ಎಷ್ಟು ಚೆನ್ನಾಗಿ ಕಲಿಸಿದ್ದಾರೆ. ನನಗಂತೂ ಭಾಳ ಇಷ್ಟ ಆಯ್ತಿದೆ ಎಲ್ಲಮ್ಮನ ಸಾಂಗ್ಸ್ ಕೂಡ. ಹಾಗೆ ಪಿರಮಿಡ್ ಮಾಡಿಸಿದ್ರು ಲಾಸ್ಟಲ್ಲಿ, ಇದು ಕೂಡ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್.
ಫ್ರೆಂಡ್ಸ್ ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಪಟಾಕಿನ ಹೊಡಿತಾ ಇದ್ದಾರೆ. ಫ್ರೆಂಡ್ಸ್ ಹಾಗೆ ಅಲ್ಲಿ ತಿಂಡಿ ಅಂಗಡಿಗಳು, ಮಂಡಕ್ಕಿ, ಪಾನಿಪುರಿ, ಗೋಬಿ, ಮಸಾಲೆ ಪುರಿ ಈ ಥರದ ಅಂಗಡಿಗಳೆಲ್ಲ ಇತ್ತು. ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಡ್ಸ್ ಇವಾಗ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಚೆನ್ನಾಗಿತ್ತು ಎಲ್ಲ ಫಂಕ್ಷನ್ನು. ಎಲ್ಲ ಡ್ಯಾನ್ಸ್ಗಳು ಇಷ್ಟ ಆಯಿತು. ಹಾಗೆ ಫ್ರೆಂಡ್ಸ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಾವು ಮನೆಗೆ ಬಂದು ಊಟ ಎಲ್ಲ ಮಾಡಿ 12 ಗಂಟೆ ಆಯಿತು. ಕೇಕ್ ಕಟ್ ಮಾಡಿದ್ವಿ. ನಾವು ಈ ಸಲ ಹೊಸ ವರ್ಷನ ತುಂಬ ಸಿಂಪಲ್ಲಾಗಿ ಬರೀ ಕೇಕ್ ಕಟ್ ಮಾಡಿಬಿಟ್ಟು ಅಷ್ಟೇ ಸೆಲೆಬ್ರೇಟ್ ಮಾಡಿದ್ದು. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.